ಸೊ ಇವತ್ತು ನಮ್ಮ ಜೊತೆ ಒಬ್ಬ ವಿಭಿನ್ನ ನಟ. ಹೆಣ್ಣು ಬಾಳೆನಿದ್ದಂಗೆ ಹಣ್ಣ ತಿಂದ್ಮೇಲೆ ಸಿಪ್ಪೆನ ನಿಮ್ಮ ಹೆಸರನ್ನ ಯಾವಾಗಲೂ ಸುಂದರ ಕೃಷ್ಣ ಅರಸ್ ಅವರಿಗೆ ಟ್ಯಾಗ್ ಮಾಡೋದು ನಿಮ್ಗೆ ಐಡೆಂಟಿಟಿ ಲಾಸ್ ಅನ್ಸುತ್ತಾ? ನೆಪೋಟಿಸಮ್ ಅಂತ ಹೇಳಿದಾಗ ನಾನು ಕೆಲವರು ಹೇಳ್ತಾರೆ, ಕೆಲವು ವರನೋ ಶಾಪನೋ ಅಂತಾರೆ. ನಿಜವಾಗ್ಲೂ ಒಂದು ಅನಿಸ್ತಾ ಸಮಾಜ ನಮ್ಮನ್ನ ಎಲ್ಲೋ ಒಂದು ಕಡೆ ಆ ರೀತಿ ಬೋಟಿಗೂ ಇಲ್ಲದೆ ಇರೋ ಅಂಥವ್ರು ದೊಡ್ಡ ದೊಡ್ಡ ಸ್ಟಾರ್ಗಳಾಗಿದ್ದಾರೆ. ನಮ್ಮ ತಂದೆ ಹೆಸರು ಹೇಳ್ಕೊಂಡು ದರ್ಶನ್ ಅವರು ಇವತ್ತಿನ ಈ ಪರಿಸ್ಥಿತಿ ಏನಿದೆ, ಸೆಟ್ಟಲ್ಲಿ ಯಾರೇ ಆಗಲಿ, ಯೂನಿಟ್ ಹುಡುಗರಾಗಲಿ, ಸೆಟ್ ಬಾಯ್ಸ್ ಆಗಲಿ, ಅವರಾಗಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರಾಗಲಿ, ಆಮೇಲೆ ಬೇರೆ ಆರ್ಟಿಸ್ಟ್ಗಳಾಗಲಿ, ಈ ಪೇಮೆಂಟ್ ಬಂತಾ, ನಿಮ್ದೆಲ್ಲ ಬಂತ ಪೇಮೆಂಟು ಅಂದರೆ ವಿಚಾರಿಸಿ, ದೇವ್ರ ದಯದಿಂದ, ರಾಯರ ದಯದಿಂದ ಒಳ್ಳೆಯದಾಗಿ ಕ್ಷೇಮವಾಗಿ ಬರಲಿ ಅಂತ ನಾನು ಡೈರೆಕ್ಟರ್ ಬರೆದ್ಬಿಟ್ಟು ಚಾನಲ್ ಅವರು ಬರೆಯಕ್ಕೆ ರಿಯಾಲಿಟಿ ಅಂದರೆ ಸರ್ ಸ್ಟ್ರೆಚ್ಚರ್ ಮಾಡ್ತಿರಲ್ಲ ಸರ್, ಕಾಲೆಲ್ಲ ಎತ್ತೀನಿ ಸರ್, ಹುಷಾರಾಗಿ ಎತ್ತಿ ಸರ್. ಡೈಲಾಗ್ ಕೊಟ್ಟರು, ಮೇಡಮ್ ಹಿಂಗಿದೆ ಮೇಡಮ್ ಡೈಲಾಗ್. ಹಾಂ ಸರ್ ಹೇಳಿ ಸರ್. ಮೇಡಮ್ ಇದಿದೆ ಮೇಡಮ್ ಅಂದೆ. ಥರ ನನ್ನ ಮಗ ಅವನು ಪೊಲೀಸು ಆ ಥರ. ಸರ್ ಓಕೆನಾ? ಹಾಂ ಪರ್ಫೆಕ್ಟ್, ಓಕೆ ನಾನು ಡೈರೆಕ್ಟ್ರ್ ಕರಿ. ನೀವಲ್ವಾ ಸರ್ ಡೈರೆಕ್ಟ್ರು? ಸರ್ ಒಬ್ಬ ದೊಡ್ಡ ನಟನ ಮಗ ಯಾಕೆ ಒಂದು ಮೇಜರ್ ಸಿನಿಮಾದಲ್ಲಿ ಪಾತ್ರವನ್ನ ತಗೊಳ್ತಿಲ್ಲ? ಯಾಕೆ ಒಂದು ದೊಡ್ಡ ಆಕ್ಟಿಂಗಿಗೆ ಕಾಂಟ್ಯಾಕ್ಟ್ಗಳು ಇರ್ತವೆ, ನಿಮಗೆಲ್ಲ ದೊಡ್ಡ ದೊಡ್ಡವ್ರು ಗೊತ್ತಿರ್ತಾರೆ, ಯಾಕೆ ದೊಡ್ಡ ದೊಡ್ಡ ಮೂವಿಗಳಲ್ಲಿ ಅವಕಾಶಗಳನ್ನ ಪಡೆಯೋಕ್ಕಾಗೋದಿಲ್ಲ? ಏನು, ವಾಟ್ ಇಸ್ ದ ರಿಯಾಲಿಟಿ? ತೀರಾ ಮಾಡಕ್ ಹೋದ್ರು ನಮ್ಮ ಇಂಡಸ್ಟ್ರಿಲಿ ಒಂದು ಟ್ಯಾಗ್ ಮಾರ್ಕ್ ಹಾಕ್ಬಿಡ್ತಾರೆ, ಬಕೆಟು ಅಂದ್ಬಿಟ್ಟು. ಕೆಲವರು ಬಕೆಟ್ ಹಿಡಿತಾರೆ, ಕೆಲವರು ಟ್ಯಾಂಕ್ ಹಿಡಿತಾರೆ, ಸಿಂಟ್ಯಾಕ್ಸ್ ಹಿಡಿತಾರೆ, ಕೆಲವರು ಟ್ಯಾಂಕರೇ ಹಿಡಿತಾರೆ. ಅಲ್ಲ ಸರ್, ಸುಂದರ ಕೃಷ್ಣ ಮಗನ ಕುಡಿಸ್ಕೊಂಡು ಮಾಡಿಸಿಲ್ಲ ಅಂತಂದ್ರೆ ಯಾವಾಗ ಇಂಟರ್ವ್ಯೂ ಮಾಡೋದು? ಯಾರು ನೀನು ಕೆಟ್ಟವನು, ನೀನು ಬರಬೇಡ ಮನೆಗೆ ಹೋಗು